स्वागत है आपका बी न्यूज नेशन में। मैं हूं आबिद हुसैन शेख। बीजापुर जिला पुलिस विभाग की बड़ी कामयाबी। बीजापुर जिले में हो रहे बाइक चोरी, घरों की चोरी और मर्डर केस जैसे गंभीर आपराधिक गतिविधियों को देखते हुए जिला एसपी अनुपम अग्रवाल ने जिले के सभी पुलिस थानाओं के अधिकारियों को कड़े आदेश दिए थे। इस आदेश का पालन करते हुए थाना अधिकारियों ने अपना कर्तव्य निभाकर बाइक चोर, घरों में चोरी की वारदातों को अंजाम देने वाले चोरों और पिछले दिनों हुए जिंदगी एटीएम सिक्योरिटी गार्ड की हत्या के मामले में आरोपी को गिरफ्तार करके समाज में अपनी एक अलग मिसाल पेश की है। बाइक चोरी करने वाले आरोपियों के नाम हैं मोनिश बड़िगेर, निंगण्णा पुजारी, मीरा साहब बड़गियर, महबूब बेड़गियर। इन आरोपियों से 30 लाख कीमत के 50 मोटरसाइकिल बरामद हुए हैं। इस कार्य में ज्यादातर बसवन बागेवाड़ी थाना और मुद्देबिहाल थाना पुलिस विभाग ने दिन रात जांच पड़ताल से ही ये मुमकिन हो पाया है, बताया आज प्रेस मीट में जिला पुलिस वरिष्ठ अधिकारी अनुपम अग्रवाल ने। जिला पुलिस वरिष्ठ अधिकारी अनुपम अग्रवाल ने इस कामयाबी पर कई पुलिस अधिकारियों को पुरस्कार से सम्मानित करके इनकी सराहना की। ನಮ್ಮ ಬಸವನ ಬಾಗೇವಾಡಿ ಸಬ್ ಡಿವಿಷನ್ ಡಿವೈಎಸ್ಪಿ ಶ್ರೀ ಶಾಂತವೀರ್ ಅವರ ನೇತೃತ್ವದಲ್ಲಿ ನಾವು ಸುಮಾರು ಒಂದು 50 ಬೈಕ್ಸ್ ಕಳೆದ ಒಂದೂವರೆ ವರ್ಷದಲ್ಲಿ ಏನೇನು ಕಳ್ತನ ಆಗಿತ್ತು ಅದೆಲ್ಲ ರಿಕವರ್ ಮಾಡೋಕ್ಕೆ ನಾವು ಸಕ್ಸಸ್ಫುಲ್ ಆಗಿದ್ದೀವಿ। ಈ 50 ಬೈಕ್ಸ್ದು ಬೆಲೆ ಸುಮಾರು 30 ಲಕ್ಷ। ಈ 30 ಲಕ್ಷ ವರ್ತ್ ಬೈಕ್ಸ್ ಇಬ್ಬರು ಸೇರಿ ಸುಮಾರು ವರ್ಷದಿಂದ ಕಳ್ತನ ಮಾಡ್ತಾಯಿದ್ರು। ಬಹುಶಃ ಲಾಸ್ಟ್ ಒಂದು ವರ್ಷದಲ್ಲಿ ಅವರು ಮುದ್ದೇಬಿಹಾಲ್, ದೇವರಿಪರ್ಗಿ, ಯಾದಗಿರಿ ಮತ್ತು ಕಲಬುರಗಿ ಸುತ್ತಮುತ್ತ ತಾಲೂಕ್ಸಲ್ಲಿ ಕಳ್ತನ ಮಾಡಿದ್ದಾರೆ। ಇವರು ಎಲ್ಲ ಮುಖ್ಯವಾಗಿ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ ಕಳ್ತನ ಮಾಡ್ತಾಯಿದ್ರು ಡೂಪ್ಲಿಕೇಟ್ ಕೀ ಮುಖಾಂತರ। ಆ್ಯಂಡ್ ಸತತವಾಗಿ ಈ ರೀತಿಯ ಕ್ರೈಮ್ ರಿಪೋರ್ಟ್ ಆಗ್ತಾಯಿತ್ತು। ಮೊನ್ನೆ ಕೂಡ ಒಂದು 2-3 ದಿವಸ ಹಿಂದೆ ಅದೇ ರೀತಿ ಒಂದು ಬೈಕ್ ಕಳ್ತನದು ರಿಪೋರ್ಟ್ ಆಯಿತು। ಆವಾಗ ನಮ್ಮ ತಾಲಿಕೋಟೆ ಕ್ರೈಮ್ ತಂಡ ಅವರು ತುಂಬ ಚುರುಕವಾಗಿ ಕೆಲಸ ಮಾಡಿ ಕೆಲವು ಲೀಡ್ ಆಧಾರ ಮೇಲೆ ಅವ್ರಿಗೆ ಫಾಲೋಅಪ್ ಮಾಡಿ ಒಬ್ಬರಿಗೆ ಹಿಡಿದಿದ್ರು, ನಿಂಗಣ್ಣ ಅಂತ ಅವರು ಲೋಕಲ್ ಹುಡುಗ। ಅವರಿಂದ ನಾವು ಸತತವಾಗಿ ಒಂದು 3-4 ತಂಡ ರಚನೆ ಮಾಡಿ PSI ಪವಾರ್, PSI ಕ್ರೈಮ್ ಬಿರಾದರ್ ಅವರಿಬ್ಬರಿಗೆ ಸರಿಯಾಗಿ ಸೂಕ್ತ ಮಾರ್ಗದರ್ಶನ ಕೊಡಿ CPI ಮುದ್ದೇಬಿಹಾಲ್ ಶ್ರೀ ವಾಘಮೋಡಿ ಅವರು ಹಗಲು ರಾತ್ರಿ ಶ್ರಮ ಪಡಿಸಿ ವಿದಿನ್ 3 ಡೇಸ್ 50 ಬೈಕ್ ರಿಕವರ್ ಮಾಡಿದ್ದಾರೆ। ಇವರೆಲ್ಲ ಮುಖ್ಯವಾಗಿ ನಮ್ಮ ವಿಜಯಪುರ ಎಲ್ಲ ತಾಲೂಕ್ಸ್ಗಳಲ್ಲಿ ಮುಖ್ಯವಾಗಿ ಮುದ್ದೇಬಿಹಾಲ್, ದೇವರಿಪರ್ಗಿ, ಸಿಂದಗಿ ಆ ಕಡೆ ಕಳ್ತನ ಮಾಡಿ ನೇಬರಿಂಗ್ ಜಿಲ್ಲೆಗಳಲ್ಲಿ ಯಾದಗಿರಿ ಆಗಲಿ ಅಥವಾ ಕಲಬುರಗಿ ಆಗಲಿ ಅಲ್ಲಿ ಸೇಲ್ ಮಾಡ್ತಾಯಿದ್ರು। ಇದೆಲ್ಲ ಅವರು ಸತತವಾಗಿ ಅವ್ರ ಜೊತೆಗೆ ಇದು ಮಾಹಿತಿ ಕಲೆಕ್ಟ್ ಮಾಡಿ ರಿಕವರಿ ಮಾಡಿದ್ದಾರೆ। ಸೊ ಇದರಲ್ಲಿ 31 ಬೈಕ್ಸ್ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳ್ತನ ಆಗಿತ್ತು ಮತ್ತು 19 ಬೈಕ್ಸ್ ನಮ್ಮ ಪಕ್ಕದ ಜಿಲ್ಲೆಗಳಲ್ಲಿ ಕಳ್ತನ ಆಗಿತ್ತು। ಈಗಾಗಲೇ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ 17 ಪ್ರಕರಣ ದಾಖಲಾಗಿದೆ। ಸೊ ವಿಜಯಪುರ ಜಿಲ್ಲೆ ಪೊಲೀಸ್ ಕಡೆಯಿಂದ ಡಿವೈಎಸ್ಪಿ ಶಾಂತವೀರ್ ಮತ್ತು ಅವ್ರ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು। ಮತ್ತು ನಾವು ಇವತ್ತು ಎಲ್ಲರಿಗೆ ನಮ್ಮ ಕಡೆಯಿಂದ ಅಪ್ರಿಷಿಯೇಷನ್ ಲೆಟರ್ ಪ್ಲಸ್ ಕ್ಯಾಶ್ ಅವಾರ್ಡ್ ರಿಕಮೆಂಡ್ ಮಾಡ್ತೀವಿ। ಈ ಇಬ್ಬರು ಆರೋಪಿ ಲಿಂಗಣ್ಣ ಮತ್ತು ಮೌನೇಶ್ ಅವರು ಲೋಕಲ್ ಬಾಯ್ಸ್
ಬೆಳೆಬಾವಿ ಅಂತ ಊರು. ಅವರು ಎಲ್ಲ ಇಲ್ಲಿ ತಾಲಿಕೋಟೆ ಅಲ್ಲಿ ಒಂದು ಊರು ಬರ್ತದೆ ಬೆಳ್ಳೆಬಾವಿ, ಅಲ್ಲಿಂದ ಅವರು ಇವರು ಕಳ್ತನ ಮಾಡಿ ಯಾದಗಿರಿಯಲ್ಲಿ ಇಬ್ಬರು ರಿಸೀವರ್ ಇದ್ರು, ಮೀರ್ ಸಾಬ್ ಮತ್ತು ಮೆಹಬೂಬ್. ಅವಾಗ ಇವರು ಸೇಲ್ ಮಾಡ್ತಾ ಇದ್ರು. ಅವರು ಮುಂದೆ ಗ್ರಾಹಕಿ ಹುಡುಕಿ ಅವ್ರಿಗೆ ಅತಿ ಕಡಿಮೆ ರೇಟಲ್ಲಿ ಸೇಲ್ ಮಾಡಿ ಇದು ಸಂಪಾದನೆ ಮಾಡ್ತಾ ಇದ್ರು. ಅಲ್ಲದೆ ಕಳೆದ ಒಂದು ತಿಂಗಳ ಹಿಂದೆ ಮಿತ್ರ ತಮ್ಮೆಲ್ಲರಿಗೆ ಗೊತ್ತಿರಬಹುದು, ಸುಮಾರು 2 ತಿಂಗಳ ಹಿಂದೆ ಸಿಂದಗಿ ತಾಲೂಕಲ್ಲಿ ಒಂದು ಬರುವರಾದ ಒಂದು ಕೊಲೆ ಪ್ರಕರಣ ದಾಖಲಾಗ್ತದೆ. 25ನೇ ತಾರೀಕಿಗೆ ಒಂದು ICICI ಬ್ಯಾಂಕ್ ATM ಸೆಕ್ಯೂರಿಟಿ ಗಾರ್ಡ್ ಅವನಿಗೆ ರಾತ್ರಿ ಮಿಡ್ ನೈಟ್ ಯಾರೋ ಒಬ್ಬನ ಕಳ್ತನ ಮಾಡಿ ಮತ್ತು ATM ಇಂದ ಹಣ ವಿಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಅದು ಸಂಹೌ ಅವರು ಕಳ್ತನ ಮಾಡ್ಲಿಕ್ಕೆ ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ ಆ ಸೆಕ್ಯೂರಿಟಿ ಗಾರ್ಡ್ದು ಕೊಲೆ ಆಗ್ತದೆ ಮತ್ತು ಕೂಡಲೇ ನಮ್ಮವರು ಅಲ್ಲಿ ಸ್ಪಾಟ್ಗೆ ವಿಸಿಟ್ ಮಾಡಿ ಒಂದು ಕೇಸ್ ದಾಖಲು ಮಾಡ್ತಾರೆ. ಸೊ ಈ ಕೇಸ್ ಸಿಂದಗಿ ಪೊಲೀಸ್ ಸ್ಟೇಷನಲ್ಲಿ ಅಂಡರ್ ಸೆಕ್ಷನ್ 392, 302 ಮತ್ತು 511 ಅಲ್ಲಿ ರೆಜಿಸ್ಟರ್ ಆಗ್ತದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೇಸಲ್ಲಿ ಯಾವ ರೀತಿ ಇದು ಮರ್ಡರ್ ಆಗಿತ್ತು ಅದು ನೋಡಿ ಪೊಲೀಸ್ ಮೇಲೆ ತುಂಬಾ ಒಂದು ಪ್ರೆಷರ್ ಇತ್ತು. ಇದು ಕೇಸ್ ಅಟ್ ಎನಿ ಕಾಸ್ಟ್ ಪತ್ತೆ ಆಗಲೇಬೇಕು. ನಾನು ಕೂಡ ಇಮಿಡಿಯೇಟ್ಲಿ ಸ್ಥಳದ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ. ಇನಿಷಿಯಲ್ ಸ್ಟೇಜಲ್ಲಿ ಈ ಕೇಸ್ ದಲ್ಲಿ ಯಾವುದು ನಮಗೆ ಕ್ಲೂ ಇರಲಿಲ್ಲ, ಯಾರು ಮಾಡಿದ್ದಾರೆ ಮತ್ತು ಹೇಗೆ ಆಗಿದೆ. ಬೇರೆ ಬೇರೆ ರೀತಿ ನಮಗೆ ಮಾಹಿತಿ ಬರ್ತಾ ಇತ್ತು. ಕೆಲವರು ಬೇರೆ ಗ್ಯಾಂಗ್ಸ್ದು ಔಟ್ಸೈಡ್ ಸ್ಟೇಟ್ ಅವರು ಗ್ಯಾಂಗ್ ಅವರು ಮಾಡಿರ್ಬೋದು. ಯಾಕೆಂದ್ರೆ ಕೆಲವು ATMs ತಮ್ಮೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಜನ ಪ್ರಯತ್ನ ಮಾಡ್ತಾರೆ ರಾತ್ರಿ ಕಳ್ತನ ಮಾಡೋಕ್ಕೆ. ಮತ್ತು ಈ ಕೇಸಲ್ಲಿ ಅಟೆಂಪ್ಟ್ ಜೊತೆಗೆ ಮರ್ಡರ್ ಕೂಡ ಆಗಿತ್ತು. ಸೊ ಇದು ನಮ್ಮೆಲ್ಲರಿಗೆ ಪ್ರೆಸ್ಟೀಜ್ ಮ್ಯಾಟರ್ ಇತ್ತು. ಈ ಸಂದರ್ಭದಲ್ಲಿ CPI ಸಿಂದಗಿ ಶ್ರೀ ಹಾಮಿದ್ ಪಟೇಲ್ ಮತ್ತು PSI ಸಂಗಮನಾಥ್ ಅವರು ಒಂದು ಹಗಲು ರಾತ್ರಿಯನ್ನು ಶ್ರಮ ಪಟ್ಟಿದ್ದಾರೆ ಮತ್ತು ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ತೋರಿಸಿ ಯಾರು ಈ ರೀತಿ ಮಾಡಿರ್ಬೋದು ಮತ್ತು ಅವ್ರದ್ದು ಆಕ್ಟಿವಿಟಿ ನೋಡಿ ವಾಚ್ ಮಾಡಿ ಆಫ್ಟರ್ 2 months ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಇನ್ ಐಡೆಂಟಿಫೈಂಗ್. ಮತ್ತು ನಿನ್ನೆ ರಾತ್ರಿ ಅವರು 3 ಜನ ಆರೋಪಿಗೆ ಹಿಡಿದಿದ್ದಾರೆ. ಅವರು ಲೋಕಲ್ ಅನಿಲ್ ಹೊಸಮನಿ, ಅವನು 28 ವರ್ಷ, ಅವನು ಬಸ್ ಚಾಲಕ್ ಮತ್ತು JCB ಚಾಲಕ್. ಅದೇ ರೀತಿ ಲಕ್ಷ್ಮಣ್, ಅವನು ಅಪ್ರಾಪ್ತ ವ್ಯಕ್ತಿ, ಅಂಡ್ ದಯಾನಂದ್, ಇವಿಬ್ಬರ ಬಬಲೇಶ್ವರ ತಾಲೂಕು ಅವರು. ಮತ್ತು ಅವರು ಹಣದಕ್ಕೋಸ್ಕರ ಈ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಸಂಹೌ ನಾವು ಕೆಲವು ಲೀಡ್ಸ್ ಆಧಾರ ಮೇಲೆ ಮತ್ತು ನಮ್ಮ ಕ್ರೈಮ್ ತಂಡದ ವರ್ಕ್ ಆಧಾರ ಮೇಲೆ ಇವರಿಬ್ಬರಿಗೆ 3 ಜನಕ್ಕೆ ಐಡೆಂಟಿಫೈ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ ಮತ್ತು ಈಗ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಇವತ್ತು ಅವರಿಗೆ ಸಿಂದಗಿ ಕೋರ್ಟಲ್ಲಿ ಹಾಜರು ಮಾಡಿ ಈಗ ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ. ಅವರು ಅಪ್ರಾಪ್ತ ವ್ಯಕ್ತಿ, ಅವ್ರಿಗೂ ಹೆಸರು ನಾವು ಹಾಕಂಗಿಲ್ಲ. ಸೊ ಈ ರೀತಿ ತುಂಬಾ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಸಾಮಾನ್ಯವಾಗಿ ಈ ಲಾಭಕಾರಿ ಕೊಲೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಚಾಲೆಂಜಿಂಗ್ ಕೇಸಸ್ ಇರ್ತದೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಯಾರು ಅಧಿಕಾರಿ ಆಗಲಿ ಅದು ಪತ್ತೆ ಮಾಡಲು ಮೊದಲೇ ಧ್ಯೇಯ ಇರ್ತದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ CPI ಅಂಡ್ ಹಿಸ್ ಟೀಮ್ ಹೂ ಹ್ಯಾವ್ ಡನ್ ದಿಸ್ ವರ್ಕ್. ಅಂಡ್ ನಮ್ಮ ಕಡೆಯಿಂದ ಅವರಿಗೆ ಕೂಡ ಕ್ಯಾಶ್ ಅವಾರ್ಡ್ ಮತ್ತು ಅಪ್ರಿಷಿಯೇಷನ್ ಲೆಟರ್ ನಾವು ಡಿಕ್ಲೇರ್ ಮಾಡ್ತೀವಿ. ಕಳೆದ 3 ತಿಂಗಳು ಹಿಂದೆ ಬಸವನ ಬಾಗೇವಾಡಿ ತಾಲೂಕಲ್ಲಿ ಒಂದು ಮನೆಯಲ್ಲಿ ಕಳ್ತನ ಆಗ್ತದೆ. ಈ ಮನೆ ರಾತ್ರಿಯಲ್ಲಿ ಕಳ್ತನ ಮಾಡುವಾಗ ಆರೋಪಿಗಳು ಮನೆಯಿಂದ ಸುಮಾರು 4 ತೊಲೆ ಬಂಗಾರ ಮತ್ತು ಸುಮಾರು ಒಂದು 200 ಗ್ರಾಮ್ ಬೆಳ್ಳಿ ಬಂಗಾರ ಐಟಮ್ಸ್ ಅವರು ಕಳ್ತನ ಮಾಡಿ ಹೋಗ್ತಾರೆ. ತದನಂತರ ನಮ್ಮ ಬಾಗೇವಾಡಿ ಕ್ರೈಮ್ ತಂಡ ಅವರು ಸತತವಾಗಿ ಕೆಲವು ಲೀಡ್ಸ್ ಆಧಾರ ಮೇಲೆ ಅವ್ರಿಗೆ ಚೇಂಜ್ ಮಾಡ್ತಾರೆ. ಅವ್ರಿಗೆ ಕೂಡ ನಿನ್ನೆ ಬಾಗೇವಾಡಿ ಕ್ರೈಮ್ ಟೀಮ್ ಅವರು ಹಿಡಿಯಕ್ಕೆ ಸಕ್ಸಸ್ಫುಲ್ ಆಗಿದ್ದಾರೆ. ಅವರಿಬ್ಬರಿಗೂ ಹೆಸರು ಸುಹೇಲ್ ಇನಾಮ್ದಾರ್, ಅವನು ಇಂದ್ರಾನಗರ್ ಬಾಗೇವಾಡಿಯಿಂದ. ಅದೇ ರೀತಿ ಆಕಾಶ್ ಕೋಲ್ಕರ್, ಅವನು ಕೂಡ ಬಾಗೇವಾಡಿ ಲೋಕಲ್ ಬಾಯ್ಸ್. ಅವರು ಇಬ್ರು ಸೇರಿ ಮನೆಯಲ್ಲಿ ಕಳ್ತನ ಮಾಡಿದ್ರು. ಅದರಿಂದ 4 ತೊಲೆ ಬಂಗಾರ, ಗೋಲ್ಡ್ ಐಟಮ್ಸ್ ಪ್ಲಸ್ 190 ಗ್ರಾಮ್ ಸಿಲ್ವರ್ ಐಟಮ್ ರಿಕವರ್ ಆಗಿದೆ. ಸೊ ಅದಕ್ಕಾಗಿ ಬಾಗೇವಾಡಿ CPI ಶ್ರೀ ಜುತ್ತಲ್ ಮತ್ತು PSI ಚಂದ್ರಶೇಖರ್ಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಮತ್ತು ಅವರಿಗೆ ಕೂಡ ಪೊಲೀಸ್ ವಿಜಯಪುರ ಪೊಲೀಸ್ ಕಡೆಯಿಂದ ನಾವು ಅಪ್ರಿಷಿಯೇಷನ್ ಲೆಟರ್ ಮತ್ತು ಕ್ಯಾಶ್ ಅವಾರ್ಡ್. और खबरों के लिए देखते रहिए बी न्यूज़ नेशन। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर।
कोतवाल डेंटोफेशियल कॉस्मेटिक सेंटर आज पोल्यूशन के चलते गंजेपन से मायूस चेहरे की खूबसूरती और कई तरह के दांतों की समस्याओं को लेकर हजारों रुपए खर्च करके भी सही इलाज हासिल नहीं होने वाले ना उम्मीद लोगों के लिए उम्मीद की किरण कोतवाल डेंटल कॉस्मेटिक सेंटर। आप एक बार यहां विजिट करके माहिर स्पेशलिस्ट और तजुर्बाकार नेशनल अवार्डी डॉक्टर इम्तियाज अहमद, डॉक्टर SM काजी, डॉक्टर हिना इम्तियाज से अपने डेंटल, स्किन और हेयर से जुड़े प्रॉब्लम्स को दूर करके जिंदगी को हसीन बना सकते हैं। इनका पता रोशन कॉम्प्लेक्स अपोजिट BSNL ऑफिस, MG रोड, बीजापुर।